ರಾಜ್ಯ ರಾಜಕಾರಣದಲ್ಲಿ ಗುತ್ತಿಗೆದಾರ ಅನಿಲ್ ಆತ್ಮಹತ್ಯೆಯ ವಿಚಾರ, ಸಚಿನ್ ಆತ್ಮಹತ್ಯೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಈಗ ಇದೇ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಕೇಸ್ಗೆ ಬಿಗ್ ಟ್ವಿಸ್ಟ್. ಟೆಂಡರ್ ಕೊಡಿಸಲು ರಾಜು ಕಪ್ಪನೂರು ಲಕ್ಷ ಹಣ ಪಡೆದಿದ್ದಾರೆ ಅಂತ ಹೇಳಿ ಸಚಿನ್ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ರು. ಆದ್ರೀಗ ಸಚಿನ್ ಬ್ಯಾಂಕ್ ಖಾತೆಗೆ 58,77,000 ರೂಪಾಯಿ ಹಣ ವರ್ಗಾವಣೆ ಆಗಿದೆ. ರಾಜು ಕಪ್ಪನೂರು ಮಹಾರಾಷ್ಟ್ರದ ಸ್ನೇಹಿತರ ಖಾತೆಯಿಂದ ಈ ಹಣ ವರ್ಗಾವಣೆ ಆಗಿರುವಂತಹದ್ದು. ಸಚಿನ್ ಖಾತೆಗೆ ಹಣ ವರ್ಗಾವಣೆ ಆಗಿರುವಂತಹದ್ದು ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಹಣ ವರ್ಗಾವಣೆಯ ಎಕ್ಸ್ಕ್ಲೂಸಿವ್ ದಾಖಲೆ. ಈ ಮೂಲಕ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಆತ್ಮಹತ್ಯೆಗೂ ಮೊದಲು ಸಚಿನ್ ಒಂದು ಡೆತ್ ನೋಟ್ ಅನ್ನು ಬರೆದಿಟ್ಟಿರ್ತಾರೆ. ಅದರಲ್ಲಿ ಹಲವರ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿರ್ತಾರೆ. ಹಾಗಾದ್ರೆ ಈ ಹಣ ವರ್ಗಾವಣೆಯ ಹಿಂದಿನ ಅಸಲಿಯತ್ತೇನು? ಯಾರು ಹಣವನ್ನು ಹಾಕಿದ್ದು? ಈ ಹಣ ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ ಸಿಗ್ತಾ ಇದೆ. RWSSD ಯಲ್ಲಿ 12 ಕೋಟಿ ಟೆಂಡರ್ಗಾಗಿ ಹಣ ರಾಜು ಕಪ್ಪನೂರ್ಗೆ ಕೊಟ್ಟಿರೋದಾಗಿ ಡೆತ್ ನೋಟ್ನಲ್ಲಿ ಸಚಿನ್ ಉಲ್ಲೇಖಿಸಿದ್ದು. ಆದ್ರೀಗ ಆರೋಪಿಗಳಾದ ಮನೋಜ್ ಸೇಜ್ವಾಲ್, ಪ್ರತಾಪ್ ಧೀರ್, ರಾಜು ಕಪ್ಪನೂರ್ ಸಹೋದರ ಪ್ರಕಾಶ್ ಕಪ್ಪನೂರ್ ಖಾತೆಯಿಂದಲೇ ಸಚಿನ್ ಖಾತೆಗೆ ಹಣ ವರ್ಗಾವಣೆಯಾಗಿದೆ. ಟೆಂಡರ್ಗೆ EMAD ಹಣವನ್ನ ಕಟ್ಟಬೇಕು ಅಂತ ನಮ್ಮಿಂದಲೇ ಹಣವನ್ನ ಪಡೆದಿದ್ದಾನೆ. ಸಚಿನ್ ಖಾತೆಗೆ ವರ್ಗಾವಣೆಯಾದಂತಹ ಬ್ಯಾಂಕ್ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಕಾಶ್ ಕಪ್ಪನೂರ್. ತನ್ನ ಮುಖಾಂತರ ಟೆಂಡರ್ ಹಾಕಿ ಅಂತೇಳಿ ಸುಳ್ಳು ಹೇಳಿ ಹಣವನ್ನು ಪಡೆದ ಸಚಿನ್ ಅನ್ನುವಂತಹ ಪ್ರಶ್ನೆ. ಕೊಟ್ಟ ಹಣವನ್ನು ವಾಪಸ್ ಕೊಡದೆ ಆತ್ಮಹತ್ಯೆಗೆ ಶರಣಾದ್ನ ಸಚಿನ್ ಅನ್ನುವಂತಹ ಅನುಮಾನ ಈಗ ಮುನ್ನೆಲೆಗೆ ಬರ್ತಾ ಇದೆ. ಈ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಸೂಸೈಡ್ ಪಾಲಿಟಿಕ್ಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿರುವಂತಹದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಈ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂತೆ ಈಗ ಮಹತ್ವದ ದಾಖಲೆಗಳನ್ನು ರಿಲೀಸ್ ಮಾಡಿದ್ದಾರೆ ಪ್ರಕಾಶ್ ಕಪ್ಪನೂರ್. ಈ ಪ್ರಕಾಶ್ ಕಪ್ಪನೂರ್ ಏನಿದ್ದಾರೆ, ಇವರು ರಾಜು ಕಪ್ಪನೂರ್ ಅವರ ಸಹೋದರ. ರಾಜು ಕಪ್ಪನೂರ್ ಅವರ ಹೆಸರನ್ನು ಡೆತ್ ನೋಟ್ನಲ್ಲಿ ಉಲ್ಲೇಖಿಸಲಾಗಿತ್ತು. 58,77,000 ಹಣವನ್ನು ಖಾತೆಗೆ, ಸಚಿನ್ ಖಾತೆಗೆ ವರ್ಗಾವಣೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ರಿಲೀಸ್ ಮಾಡಲಾಗಿದೆ. ಆ ಎಕ್ಸ್ಕ್ಲೂಸಿವ್ ದಾಖಲೆಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಆಕ್ಸಿಸ್ ಬ್ಯಾಂಕ್ ಮೂಲಕ ಈ ಹಣವನ್ನು ವರ್ಗಾವಣೆ ಮಾಡಿರುವಂಥದ್ದು. ಈ ಮೂಲಕ ಅತಿ ದೊಡ್ಡ ಟ್ವಿಸ್ಟ್ ಗುತ್ತಿಗೆದಾರನ ಆತ್ಮಹತ್ಯೆಯ ಕೇಸ್ಗೆ ಸಿಗ್ತಾ ಇದೆ. ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ಕೇಸ್ಗೆ ಈ ಮೂಲಕ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಸಚಿನ್ ಆತ್ಮಹತ್ಯೆಗೂ ಮೊದಲು ಒಂದು ಡೆತ್ ನೋಟ್ ಅನ್ನು ಬರೆದಿಟ್ಟಿದ್ದು, ಅದರಲ್ಲಿ ರಾಜು ಕಪ್ಪನೂರ್ ವಿರುದ್ಧ ದೊಡ್ಡ ಮಟ್ಟದ ಆರೋಪವನ್ನು ಮಾಡಿರ್ತಾರೆ. ಈ ರಾಜು ಕಪ್ಪನೂರ್ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ. ಅವರು ನನ್ನಿಂದ ಹಣವನ್ನು ತೆಗೆದುಕೊಳ್ಳೋದಕ್ಕೆ ಯತ್ನ ಮಾಡಿದ್ರು, ಜೊತೆಗೆ ಬೆದರಿಕೆ ಹಾಕಿದ್ರು ಎನ್ನಲ್ಲಂತಹ ಆರೋಪವನ್ನು ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ಸಚಿನ್ ಆತ್ಮಹತ್ಯೆಯ ವಿಚಾರ ಡೆತ್ ನೋಟ್ನಲ್ಲಿ ಹಲವು ಅಂಶಗಳು ಉಲ್ಲೇಖವಾಗಿತ್ತು. ಒಂದು, ಬೆದರಿಕೆ ಹಾಕಿದ್ರು, ಹಣದ ಆಮಿಷವನ್ನು ಒಡ್ಡಿದ್ರು, ನನಗೆ ಮೋಸ ಆಯಿತು ಅಂತ ಹೇಳಿ. ಈಗ ಕಹಾನಿ ಮೇ ಟ್ವಿಸ್ಟ್ ಅನ್ನುವ ರೀತಿಯಲ್ಲಿ ಸಚಿನ್ ಖಾತೆಗೇನೆ ಹಣ ವರ್ಗಾವಣೆ ಆಗಿದೆ. ಈ ಹಣದ ಹಿನ್ನೆಲೆ ಏನು, ಜೊತೆಗೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಮತ್ತೇನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ.
ಪ್ರೇಮ್ ಕುಮಾರ್ ಬೀದರ್ನ ಮೂಲದ ಏನು ಗುತ್ತಿಗೆದಾರ ಇದ್ದಾನೆ ಸಚಿನ್ ಆತ್ಮಹತ್ಯೆ ಡೆತ್ ನೋಟ್ನಲ್ಲಿ ಪ್ರಮುಖವಾಗಿ ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ನಿಂದ ನನಗೆ ಏನಂದ್ರೆ ಲಕ್ಷಾಂತರ ರೂಪಾಯಿ ವಂಚನೆ ಆಗಿದೆ ಮತ್ತು ಜೀವ ಬೆದರಿಕೆ ಇದೆ, ಅದೇ ರೀತಿಯಾಗಿ ಕೊಲೆಗೆ ಸಂಚು ರೂಪಿಸಿದ್ದಾರೆ ಅಂತೇಳಿ ಕೆಲ ಅಂಶಗಳನ್ನು ಆ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಲಾಗಿತ್ತು. ಆದರೆ ಇದೀಗ ಆ ಒಂದು ರಾಜು ಕಪ್ನೂರ್ ಅವರ ಸಹೋದರ ಪ್ರಕಾಶ್ ಕಪ್ನೂರ್ ನೀಡಿರುವಂತಹ ದಾಖಲೆಗಳನ್ನು ನೋಡಿದ್ರೆ ಸಂಪೂರ್ಣವಾಗಿ ಈ ಒಂದು ಚಿತ್ರಣವೇ ಬದಲಾಗ್ತಾ ಇದೆ. ಏನಂದ್ರೆ ಪ್ರಮುಖವಾಗಿ ರಾಜು ಕಪ್ನೂರ್ಗೆ ಹಣ ನೀಡಿದ್ದೀನಿ ಅಂತ ಹೇಳಿ ಸಚಿನ್ ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಇದೀಗ ಏನಂದ್ರೆ ಆ ಪ್ರಕರಣದಲ್ಲಿ ಆರೋಪಿಯಾದಂತಹ ಅಂದ್ರೆ ರಾಜು ಕಪ್ನೂರ್ ಅಂಡ್ ಆತರ ಇತರೆ ಸ್ನೇಹಿತರು ಮಹಾರಾಷ್ಟ್ರ ಮೂಲದ ಪ್ರತಾಪ್ ಧೀರ್ ಆಗಿರ್ಬೋದು, ಮನೋಜ್ ಆಗಿರ್ಬೋದು, ಇವರ ಹೆಸರುಗಳನ್ನು ಕೂಡ ಒಂದು ಡೆತ್ ನೋಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ಆದ್ರೆ ಈಗ ಪ್ರಕಾಶ್ ಕಪ್ನೂರ್ ಅವರ ಬಹುದೊಡ್ಡ ಆರೋಪ ಏನಂದ್ರೆ ಈತನೇ ಒಂದು ಕಾಂಟ್ರಾಕ್ಟ್ ನ ಹೆಸರಿನಲ್ಲಿ ಈ ರೀತಿಯಾಗಿ 12 ಕೋಟಿಯ ಒಂದು ಟೆಂಡರ್ ಇದೆ, ಅದಕ್ಕೆ ಹಾಕಲು ಹಣ ಇಲ್ಲ ನನ್ನ ಬಳಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ರಾಜು ಕಪ್ನೂರ್ ಏನಂದ್ರೆ ಸೊಲ್ಲಾಪುರ್ ಮೂಲದ ಅವರ ಸ್ನೇಹಿತರಿಂದ ಒಟ್ಟು 58,77,000 ರೂಪಾಯಿ ಹಣವನ್ನು ಸಚಿನ್ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ. ಅದು ಕೂಡ RTGS ಆಗಿರ್ಬೋದು, ಚೆಕ್ ಮುಖಾಂತರ ಏನಂದ್ರೆ ಆತನ ಖಾತೆಗೆ ಜಮಾ ಮಾಡಿರುವಂತಹ ಎಲ್ಲಾ ದಾಖಲೆಗಳನ್ನು ಕೂಡ ಈಗ ರಿಲೀಸ್ ಮಾಡಲಾಗಿದೆ. ಸೊ ಈ ಮೂಲಕ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ಸಚಿನ್ ಏನಂದ್ರೆ ಈ ಮುಂಚೆ ಡೆತ್ ನೋಟ್ ನಲ್ಲಿ ಪ್ರಮುಖವಾಗಿ ಉಲ್ಲೇಖಿಸಿದ್ದು ನಾನು ಲಕ್ಷ ಹಣ ಕೊಟ್ಟಿದ್ದೀನಿ ಅಂತ. ಆದ್ರೆ ಇದೀಗ ಏನಂದ್ರೆ ಖುದ್ದು ಏನು ಆರೋಪಿ ಸ್ಥಾನದಲ್ಲಿದ್ದಾನೆ ರಾಜು ಕಪ್ನೂರ್, ಆತನೇ ಖುದ್ದು ಆತನ ಸ್ನೇಹಿತರಿಂದ 58 ಲಕ್ಷ ರೂಪಾಯಿ ಹಣ ನೀಡಿರುವ ಎಲ್ಲಾ ದಾಖಲೆಗಳು ಈಗ ಲಭ್ಯವಾಗಿದ್ದು ಪ್ರಮುಖವಾಗಿ ಇಲ್ಲಿ ಒಂದು ಅಂಶ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸಚಿನ್ ಅಂತೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಆದ್ರೆ ಆತ್ಮಹತ್ಯೆಗೆ ಕಾರಣ ಇದೇ ಆಗಿದೆಯಾ ಎಂಬ ಪ್ರಶ್ನೆ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಏನಂದ್ರೆ ರಾಜು ಕಪ್ನೂರ್ ಮತ್ತು ಆತನ ಸ್ನೇಹಿತರು ಸುಮಾರು 58 ಲಕ್ಷ ರೂಪಾಯಿ ಹಣವನ್ನು ಆತನ ಖಾತೆಗೆ ಕೊಟ್ಟಿದ್ರು. ಆದರೆ ಆ ಹಣವನ್ನು ಹಿಂದಿರುಗಿಸಿ ಅಂತೇಳಿ ಅವ್ರು ಯಾವಾಗ ಕೇಳ್ತಾರೆ, ಯಾವಾಗ ಆ ಹಣವನ್ನು ಕೊಡಿ ಅಂತ ಹೇಳಿ ಒತ್ತಡವನ್ನು ಹಾಕ್ತಾರೆ, ಆ ಒತ್ತಡಕ್ಕೆ ಮಣಿದು ಸಚಿನ್ ಆತ್ಮಹತ್ಯೆ ಮಾಡಿಕೊಂಡ ಎಂಬ ಪ್ರಶ್ನೆ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಈ ಹಿಂದೆ ಬಿಜೆಪಿ ನಾಯಕರು ಸೇರಿದಂತೆ ಎಲ್ಲರೂ ಕೂಡ ಲಕ್ಷ ಹಣ ಪಡೆದಿದ್ದಾರೆ, ಆ ಒಂದು ಡೆತ್ ನೋಟ್ ನಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಿ ಅದಷ್ಟೇ ಸದ್ಯ ಏನಂದ್ರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು. ಇದೀಗ ಎಂಟೈರ್ ಈ ಪ್ರಕರಣಕ್ಕೆ ಈ ಒಂದು ದಾಖಲೆಗಳು ಸಂಪೂರ್ಣವಾಗಿ ಟ್ವಿಸ್ಟ್ ಸಿಕ್ಕಿದ್ದು ಖುದ್ದು ಸಚಿನ್ ಏನಿದ್ದಾನೆ ಮೃತಪಟ್ಟವನು ಆತನೇ ಇವರಿಗೆ ಹಣದ ವಿಷಯದಲ್ಲಿ ಮಕ್ಮಲ್ ಟೋಪಿ ಹಾಕಿದ್ನ ಎಂಬ ಅನುಮಾನ ಕೂಡ ಈಗ ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಪ್ರೇಮ್. ಓಕೆ ಪ್ರವೀಣ್ ರೆಡ್ಡಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ.